ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ IPL ಆಕ್ಷನ್ 2025ಗೆ RCBಗೆ ಎಲ್ಲ ಕರೆದು ಹೇಳ್ತಾ ಇದ್ದಾರೆ ಮಗ RCB ಅಂದ್ರೆ ಇಷ್ಟ ನಂಗೆ RCB ಅಂದ್ರೆ ಇಷ್ಟ ಅಂತ RCB ಕಿವಿಗೆ ಇದು ಬೀಳುತ್ತೋ ಬೀಳಲ್ವೋ ಗೊತ್ತಿಲ್ಲ ಬೀಳದೇ ಇದ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದ್ರೆ ಇವಾಗ ಎಲ್ಲರೂ ಒಬ್ಬೊಬ್ಬರು ಮೇನ್ ಪ್ಲೇಸ್ಗಳೆಲ್ಲ ಒಂಥರ ಸ್ಟೇಟ್ಮೆಂಟ್ಗಳು ಕೊಡಿದ್ರು RCB ಅಂದ್ರೆ ಇಷ್ಟ ನನಗೆ ಅಂತ ನೆನ್ನೆ ಎಲ್ಲ ರಿಂಕು ಸಿಂಗ್ ಅವರು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರು RCB ಅಂದ್ರೆ ನನಗೆ ಇಷ್ಟ ಅಂತ ಸೊ ಅದು ಗೊತ್ತಾಗಿರುತ್ತೆ ಪಕ್ಕ RCB ಮ್ಯಾನೇಜ್ಮೆಂಟ್ಗೆ ರಿಂಕು ಸಿಂಗ್ RCB ಅಂದ್ರೆ ಇಷ್ಟ ಅಂತೆ ಮಗ ಅಂತ ಇವ್ರನ್ನ ಪಕ್ಕ ಟಾರ್ಗೆಟ್ ಮಾಡೋದು ಬೇಡ ಅಂತ ಅನ್ಕೊಂಡಿರ್ತಾರೆ ಇನ್ ಕೇಸ್ ಅವ್ರು ಆಕ್ಷನ್ಗೆ ಬಂದ್ರು ಅಂತ ಅಂದ್ರೆ ಸೊ ಮನೀಶ್ ಪಾಂಡೆ ಕೂಡ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಆಕ್ಚುಲಿ ಮನೀಶ್ ಪಾಂಡೆನೇ ಫಸ್ಟ್ ಕೊಟ್ಟಿರೋದು ಒಂದು 4-5 ದಿನ ಆಗಿದೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ TV9 ಅವರು ಮಾಡಿದಂತ ಒಂದು ಇಂಟರ್ವ್ಯೂ TV9 ಕನ್ನಡ ಅವರು ಮಾಡಿದಂತ ಒಂದು ಇಂಟರ್ವ್ಯೂ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು RCB ಬಗ್ಗೆ ಅವ್ರು ಹೇಳ್ತಾರೆ ನನಗೆ RCB ಅಂದ್ರೆ ಇಷ್ಟ ಹೌದು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲ ಪ್ಲೇಯರ್ಸ್ಗಳು ಲೋಕಲ್ ಪ್ಲೇಯರ್ಸ್ಗಳು ಕರ್ನಾಟಕ ಪ್ಲೇಯರ್ಸ್ಗಳು ಹೋಗ್ಬಿಟ್ಟು RCBಗೆ ಆಡ್ತು ಅಂತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು 2008 9 ಆ 2 ವರ್ಷ ಏನು ಆಡಿದೆ RCB ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಇನ್ಫ್ಯಾಕ್ಟ್ ಫೈನಲ್ಸ್ ಕೂಡ ಆಡಿದ್ವಿ ನಾವು ಹೋಗ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿ ನಾನು RCBಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಮತ್ತೆ RCBಗೆ ಬರಬೇಕು ಅಂತಲೂ ಕೂಡ ಇಷ್ಟಪಡ್ತೀನಿ RCBಗೆ ಆಡಬೇಕು ಅಂತ ಇಷ್ಟಪಡ್ತೀನಿ ನಾನು ಸಿಕ್ಕಾಪಟ್ಟೆ ವರ್ಷಗಳಿಂದ ಲೋಕಲ್ ಪ್ಲೇಯರ್ಸ್ಗಳನ್ನ ಮೇನ್ ಪ್ಲೇಯರ್ಸ್ಗಳನ್ನ ತೊಗೊಂಡಿಲ್ಲ ನಮ್ಮ RCB ಸೊ ಅದು ಆಗಿಲ್ಲ ಇನ್ನು ಮುಂದೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೋಪ್ಫುಲಿ ಅದಾಗಬಹುದು ಮತ್ತೆ ಬೈಬ್ಯಾಕ್ ಮಾಡ್ಕೊಂಡು ಅಂದರೆ ಬಿಟ್ಟಿರೋ ಅಂಥ ಪ್ಲೇಯರ್ಗಳನ್ನ ಬೈಬ್ಯಾಕ್ ಮಾಡ್ಕೊಳ್ಳುವಂಥದ್ದು ಏನಿದೆ ಕರ್ನಾಟಕ ಪ್ಲೇಯರ್ಸ್ಗಳನ್ನ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿರುವಂಥ ಪ್ಲೇಯರ್ಸ್ಗಳನ್ನ ಸೊ ಅದು ಸಿಕ್ಕಾಪಟ್ಟೆ ಒಂದು ಲಾಂಗ್ ಬ್ಯಾಕಿಂದ ಆಗೇ ಇಲ್ಲ KL ರಾಹುಲ್ನ ಬಿಟ್ಟರು ಮನೀಶ್ ಪಾಂಡೆನ ಬಿಟ್ಟರು ಸಿಕ್ಕಾಪಟ್ಟೆ ಆಪರ್ಚುನಿಟಿ ಇತ್ತು ಇವರಿಗೆ ಮನೀಶ್ ಪಾಂಡೆನ ತೊಗೊಳೋದಕ್ಕೆ ಟೀಮಿಗೆ ಬೇಜಾನ್ ಸಲ ಆಪರ್ಚುನಿಟಿ ಸಿಕ್ಕಿತ್ತು ಲಾಸ್ಟ್ ಸೀಸನ್ ಸಿಕ್ಕಿತ್ತು ಅದೆಲ್ಲ ಸೀಸನ್ ಸಿಕ್ಕಿತ್ತು ಸೊ ಆಲ್ಮೋಸ್ಟ್ ಮನೀಶ್ ಪಾಂಡೆ ಅವರು ಇವಾಗ ಪ್ರತಿ ಸೀಸನ್ ಕೂಡ ಆಕ್ಷನ್ಗೆ ಬರೋ ಥರ ಆಗಿದೆ ಈ ಸೀಸನ್ ಅಂತೂ 100% ಮನೀಶ್ ಪಾಂಡೆ ಅವರು ಆಕ್ಷನ್ಗೆ ಬಂದೇ ಬರ್ತಾರೆ ಮೆಗಾ ಆಕ್ಷನ್ ಆಗಿರೋದ್ರಿಂದ ಸೊ ಇವರೇನೋ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ RCB ಕಿವಿಗೆ ಇದು ಬೀಳುತ್ತೋ ಬೀಳಲ್ವೋ ಗೊತ್ತಿಲ್ಲ ಸೊ ಬೀಳದೇನೆ ಚೆನ್ನಾಗಿರುತ್ತೆ ಮನೀಶ್ ಪಾಂಡೆ ಕರ್ನಾಟಕ ಪ್ಲೇಯರ್ ಅಂತ ಗೊತ್ತು ಅವ್ರಿಗೂ ಸಹ RCBಗೆ ಬಟ್ ಆದರೂ ಮನೀಶ್ ಪಾಂಡೆನ ಟಾರ್ಗೆಟ್ ಮಾಡೋದು ನಾವು ನೋಡೇ ಇಲ್ಲ ಲಾಸ್ಟು ನಾನು ಟಾರ್ಗೆಟ್ ಮಾಡಿದ್ದು ನಾನು RCB ನೋಡಿರೋದು 2017 ಅಂತ ಕಾಣಿಸುತ್ತೆ 2017-18 ಅರೌಂಡ್ ಆ ಟೈಮಲ್ಲಿ ಟಾರ್ಗೆಟ್ ಮಾಡಿದ್ರು ಅಂತ ಕಾಣಿಸುತ್ತೆ ಅದಾದಮೇಲೆ ಮನೀಶ್ ಪಾಂಡೆಗೆ RCB ಬಿಡ್ ಮಾಡೋದೇ ನಾನು ನೋಡಿಲ್ಲ ಅವಾಗ ಸನ್ರೈಸ್ ಹೈದರಾಬಾದ್ಗೆ ಹೋದ್ರಲ್ಲ ಅವಾಗ ಬಿಡ್ ಮಾಡಿದ್ರು RCB ಅವರು ತಗೊಳ್ಳೇಬೇಕು ಅಂತ ಅರೌಂಡ್ 10 ಕೋಟಿ ರೇಂಜ್ಗೆಲ್ಲ ಬಿಡ್ ಮಾಡಿದ್ರು ಸೊ ಅದು ವಿಜಯ್ ಮಲ್ಯ ಅವರಿದ್ದಾಗ ಸೊ ಅದಾದಮೇಲೆ ಬಿಡ್ ಮಾಡೇ ಇಲ್ಲ ಮನೀಶ್ ಪಾಂಡೆ ಅವರಿಗೆ ಸೊ ಅವರೇನೋ ಇಷ್ಟಪಡ್ತಿದ್ರು RCBಗೆ ಆಡಬೇಕು ಅಂತ ಅವ್ರು ಮಾತ್ರ ಅಲ್ವಂತೆ ಪ್ರತಿಯೊಬ್ಬ ಕರ್ನಾಟಕ ಪ್ಲೇಯರು KSCL ಆಡೋವಂಥ ಪ್ಲೇಯರ್ಗಳೆಲ್ಲರಿಗೂ ಕೂಡ ಫಸ್ಟ್ ಟೀಮ್ ಬರೋದೇ ಅದು RCB ನಾನು RCBಗೆ ಆಡಬೇಕು ಅಂತಲೇ ಬರೋದು ನಮಗೆ ಬೇರೆ ಟೀಮ್ಗಳೆಲ್ಲ ಸೆಕೆಂಡ್ರಿ ಯಾವ ಟೀಮ್ ಪಿಕ್ ಮಾಡುತ್ತೆ ಅಂತ ನಾವು ಹೇಳೋದಕ್ಕಾಗಿಲ್ಲ ಬಟ್ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ RCBಗೆ ಆಡಬೇಕು ಅಂತಲೇ ಇಷ್ಟ ಇರುತ್ತೆ ನಮ್ಮ ಕರ್ನಾಟಕದವ್ರಿಗೆ ಅಂತ ಹೇಳಿದ್ದಾರೆ ಸೊ ಅದು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಕರ್ನಾಟಕ ಪ್ಲೇಯರ್ಸ್ ಅಂತಂದರೆ ಅದು RCBಗೆ ಆಡಬೇಕು ಅಂತ ಎಲ್ಲರಿಗೂ ಕೂಡ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಬಟ್ ಇದು IPL ಡೈನಮಿಕ್ಸು ಏನೋ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಕ್ಷನ್ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅದೊಂಥರ ಅದೃಷ್ಟ ಅಂತ ಹೇಳಬೇಕಷ್ಟೇ RCBಗೆ ಒಬ್ಬ ಕರ್ನಾಟಕ ಪ್ಲೇಯರು ಒಬ್ಬ ಮೇಯ್ನ್ ಪ್ಲೇಯರ್ ಏನಾದರೂ ಇತ್ತು ಅಂತ ಅಂದರೆ ಸೊ ಅದೊಂಥರ ಅದೃಷ್ಟ ಅಂತ ಹೇಳ್ಬೇಕು ಯಾಕಂದರೆ ಆಕ್ಷನ್ ಡೈನಮಿಕ್ಸ್ ಇರೋದ್ರಿಂದ ಒಂದು ವೇಳೆ ಏನಾದರೂ ಆ ಥರನೂ ಇದ್ದಿದ್ರೆ RCB ತಗೊಂತಿರಲಿಲ್ಲ ಒಂದು ವೇಳೆ ಆಕ್ಷನ್ ಗೀಕ್ಷನ್ ಏನು ಇಲ್ದಂಗೆ ಒಂಥರ ಡ್ರಾಫ್ಟ್ ಸಿಸ್ಟಮಲ್ಲಿ ಕರ್ನಾಟಕ ಪ್ಲೇಯರ್ಸ್ಗಳನ್ನ ತಗೊಳ್ಳೇಬೇಕು ಈ ಥರ ಮೇನ್ ಪ್ಲೇಯರ್ಸ್ ತಗೊಳ್ಳೇಬೇಕು ಅಂತ ಇದ್ದಿತ್ತು ಅಂತ ಅಂದಿದ್ರು ತಗೊಂತಿರಲಿಲ್ಲ ಅಂತ ನಮ್ಮ RCB ಇಲ್ಲ ಬೇಡ ಗುರು ನಮಗೆ ಕರ್ನಾಟಕ ಪ್ಲೇಯರ್ಸ್ ಬೇಡ ನಮಗೆ ಬೇರೆ ಪ್ಲೇಯರ್ಸ್ ಅಲ್ಲಿ ತಮಿಳ್ನಾಡಿಂದನೋ ಆಂಧ್ರದಿಂದನೋ ತಗೊಂಬತ್ತೀನಿ ನನ್ನ ಪ್ಲೇಯರ್ಸ್ಗಳನ್ನ ಅಂತ ಹೇಳಿರೋರು ಅಂತ ಕಾಣಿಸುತ್ತೆ ನನಗೆ ಯಾಕೋ RCB ಮೂಗಳನ್ನೆಲ್ಲ RCB ನೀವು ಸ್ಟಾರ್ಟಿಂಗಿಂದ ತಗೊಂಡು ನೋಡಿ RCB ಒಂದು 3-4 ವರ್ಷ ಸ್ಟಾರ್ಟಿಂಗ್ 3-4 ವರ್ಷ ಅಷ್ಟೇ ವಿಜಯ್ ಮಲ್ಯ ಅವರು ಹೋದಾಗಿಂದ ಅಂತೂ ಇನ್ನು ಕೇಳಂಗೇನಿಲ್ಲ ಇನ್ನು ಅಧ್ವಾನ ಆಗೋಗ್ಬಿಟ್ಟಿದೆ ಅಂದರೆ ಕರ್ನಾಟಕ ಪ್ಲೇಯರ್ಸ್ನ ಪಿಕ್ ಮಾಡೋವಂಥ ಒಂದು ಇಂಟೆನ್ಷನ್ ಇರುತ್ತೆ ವಿಜಯ್ ಮಲ್ಯ ಅವ್ರು ಇದ್ದಾಗ ಅಟ್ಲೀಸ್ಟ್ ಸ್ವಲ್ಪನಾರು ಇರ್ತಾ ಇತ್ತು ಇಲ್ಲ ಲೆವೆನಲ್ಲಿ ಆಡೋವಂಥ ಪ್ಲೇಯರ್ಸ್ಗಳನ್ನ ತಗೋಬೇಕು ಗುರು ಅಂತ ಇರ್ತಾ ಇತ್ತು ಕರ್ನಾಟಕ ಪ್ಲೇಯರ್ಸ್ಗಳನ್ನ ಬಟ್ ಅವ್ರು ಹೋದಾಗಿಂದ ಒಂಥರ ಮೇನ್ ಪ್ಲೇಯರ್ಸ್ಗಳನ್ನ ತಗೊಳ್ಬೇಕು ಕರ್ನಾಟಕ ಪ್ಲೇಯರ್ಸ್ಗಳನ್ನ ಅನ್ನೋದು RCB ತಲೆಗೇನೆ ಬರೋದಿಲ್ಲ ಅದರಲ್ಲೂ ಏನಾದ್ರು RCB ಅಂದರೆ ಇಷ್ಟ ನಮಗೆ ಅಂತ ಹೇಳ್ಬಿಟ್ರು ಅಂತಂದರೆ ಪಕ್ಕ ತಗೊಳ್ಳೋದಿಲ್ಲ ಆ ಪ್ಲೇಯರ್ಸ್ನ ಮನೀಶ್ ಪಾಂಡೆ ಬೇರೆ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟವ್ರು ಇವಾಗ RCB ಅಂದರೆ ಇಷ್ಟ RCBಗೆ ಆಡಬೇಕು ಅಂತ ಸೊ ನೋಡೋಣ ಗುರು ಅವ್ರ ಬಾಯಿಂದನೇ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ TV9 ಕನ್ನಡ ಅವರ ಇಂಟರ್ವ್ಯೂನ ಅವ್ರ ಬಾಯಿಂದನೇ ಹೋಗ್ಬಿಟ್ಟು ಕೇಳಿ RCB ಅಂದರೆ ಇಷ್ಟ ನಾನು RCBಗೆ ಆಡಬೇಕು ಅಂತ ಹೇಳಿದ್ದಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ